ಸರ್ ಈಗ ಒಂದು ಬಿಜೆಪಿಯಿಂದ JDS ಇಂದ ಒಂದಷ್ಟು ಜನ ಗೆದ್ದಿದಾರಲ್ವಾ, ಯಾರಿಗೆ ಮಂತ್ರಿ ಪಟ್ಟ ಸಿಗ್ಬೋದು? 100% ಕುಮಾರಸ್ವಾಮಿ, 100ಕ್ಕೆ 100 ಭಾಗ. ಇನ್ನು ಉಳಿದವ್ರಿಗೆ ಯಾರಿಗೆ ಚಾನ್ಸ್ ಇದೆಯೋ, ಜಗದೀಶ್ ಶೆಟ್ಟರೋ ಇಲ್ಲಾಂದರೆ SR ಬೊಮ್ಮಾಯಿನೋ ಅಥವಾ ಪ್ರಹ್ಲಾದ್ ಜೋಶಿ ಇರ್ಬೋದು, ಅಥವಾ ಇವ್ರಿಗೆ 3 ಜನ. ಕುಮಾರಸ್ವಾಮಿ ಅಂತೂ ಗ್ಯಾರಂಟಿ. ಹಾಂ, ಇನ್ನು ಇದ್ದವ್ರು 100%. ಈಗ ಅವ್ರು JDS ಕೊಂಡು ಕೊಡಲೇಬೇಕು, ಇನ್ಯಾರು ಇಲ್ವಲ್ಲ. ಈಸ್ ಆಲ್ಸೋ ಈಸ್ ಎ ಕಿಂಗ್ ಮೇಕರ್ ಆಫ್ ದಿ ಒಂದು 5-6 ಸೀಟ್ಗೆ. ಮಾಜಿ CM ಒಂದು 5-6 ಸೀಟ್ಗೆಲ್ಲ ಕಿಂಗ್ ಮೇಕರ್ ಅಲ್ವಾ. 100% ಕುಮಾರಸ್ವಾಮಿ. ಇನ್ನೊಬ್ರಿಗೆ ಯಾರಿಗೆ ಲಕ್ ತಿರುಗುತ್ತೋ ಗೊತ್ತಿಲ್ಲ, ಅದು ಅವ್ರವ್ರದ್ದು ಇದಿರುತ್ತಲ್ಲ. ಹೇಳಿ, ಏನು ಪೋಸ್ಟ್ ಕೊಡ್ಬೋದು ಕುಮಾರಸ್ವಾಮಿ? ಏನಾದರೂ ಅವ್ರಿಗೆ ಇಷ್ಟ ಇದೆಯಲ್ಲ ಅಗ್ರಿಕಲ್ಚರ್ ಅಂತ, ಇಷ್ಟ ಇರದೆ, ಅಥವಾ ಅದಿಲ್ಲ ಅಂದ್ರೆ ಅದು ಕಾಸು ಪಾಸು ಯಾವುದನ್ನ ಕೊಡ್ಬೋದು, ಗೊತ್ತಿಲ್ಲ. ಮೋಸ್ಟ್ಲಿ ಕೊಡ್ಬೋದು ಈಗ, ಯಾಕೆಂದರೆ ಈಗ ಅವರು ಕೂಡ ಆ ಲೆವೆಲ್ನಲ್ಲಿಲ್ಲ. ಈ BJP NDA ಸ್ವಲ್ಪ ಕೊಡಲೇಬೇಕಾಗುತ್ತೆ, ಬೇರೆಯವ್ರ ಮಾತು ಕೇಳಬೇಕಾಗುತ್ತೆ, ಕೊಡ್ಬೋದು. ಏನು ಬದಲಾವಣೆ ತರ್ಬೋದು ಅವರು? ಯಾರು? ಫಾರ್ಮರ್ಸ್ಗೆ ಹೆಲ್ಪ್ ಮಾಡೋದಿರ್ಬೋದು, ಈ ಥರ ಕೃಷಿ ಮಂತ್ರಿ ಆದರೆ ಅಲ್ಲ, ಬೇಸಿಕಲಿ ಈಸ್ ಎ ಗುಡ್ ಮ್ಯಾನು, ಮಾಡ್ತಾರೆ ಅಂದ್ಕೊಳ್ಳೋಣ. ನಾವು ಅವ್ರು ಕೃಷಿ ಮಂತ್ರಿ ಆದರೆ ಬರೀ ಕರ್ನಾಟಕ ಒಂದೇ ಯೋಚನೆ ಮಾಡೋಕ್ಕಾಗಲ್ಲ ಅಲ್ವಾ. ಬೇರೆ ಬೇಕಾದಷ್ಟಿದೆ, UP ಇದೆ, ಹರಿಯಾಣ ಇದೆ. ಈಗ ಏನೇನು ಇದು ಮಾಡಿದ್ರಲ್ಲ, ಬಿಲ್ ಮಾಡಿದ್ರಲ್ಲ ಯಾವುದೋ, ಅದನ್ನೆಲ್ಲ ಏನು ಫಾರ್ಮರ್ಸ್ಗೆ ಹೆಲ್ಪ್ ಆಗೋ ರೀತಿ ಏನಾದರೂ ಚೇಂಜ್ ಮಾಡ್ಬೋದು. ವಿ ಕ್ಯಾನ್ ಎಕ್ಸ್ಪೆಕ್ಟ್, ನಿರೀಕ್ಷೆ ಇಟ್ಕೊಬೋದು. ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ವಿ ಕ್ಯಾನ್ ಹೋಪ್, ಬಿಕಾಸ್ ಈಸ್ ಎ ರೈತರ ಮಗ ಆಗಿರೋದ್ರಿಂದ ಕಂಪ್ಯಾರಿಟಿವ್ಲಿ ಮಾಡ್ಬೋದು. ಕರ್ನಾಟಕದಲ್ಲಿ ನಮಗೆ 3 ಕೊಡ್ತಾರೆ ಸರ್. ಒಂದು ಕುಮಾರಸ್ವಾಮಿ ಕೊಟ್ಟರು, 2 BJPಗೆ ಇದ್ದೇ ಇರುತ್ತೆ ಸರ್. ಪ್ರಹ್ಲಾದ್ ಜೋಶಿಗೆ ಒಂದಿರುತ್ತೆ, ರಾಘವೇಂದ್ರ ಅವ್ರಿಗೊಂದು ಇದ್ದೇ ಇರುತ್ತೆ ಸರ್. ಅಂದರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದು 3 ಜನ ಇದ್ದಾರೆ. 3 ಜನ ಇದ್ರೂ ಅದರಲ್ಲಿ ಸೀನಿಯರ್ ಲೀಡರ್ಸು ಯಡಿಯೂರಪ್ಪ ಅವ್ರ ಪುತ್ರವರು ಇದ್ದಾರೆ ಸರ್. ಅವ್ರಿಗೆ ಕೊಡಲೇಬೇಕು, ಯಾಕೆಂದರೆ ಇವು ಸೀನಿಯರ್ ನೋಡ್ಕೊಂಡು ಹೋದರೆ ಅವ್ರಿಗೆ ಕೊಡಲೇಬೇಕು. ಅದು ಕುಮಾರಸ್ವಾಮಿ ಅವ್ರಿಗೂ ಸಿಗುತ್ತೆ ಸರ್. ಅವರಿಗೆ ಯಾವುದು ಪೋಸ್ಟ್ ಸರ್? ಅವರು ಕೇಳ್ತಾ ಇರೋದು ಕೃಷಿ ಖಾತೆ ಕೇಳ್ತಾ ಇದ್ದಾರೆ. ಕೃಷಿ ಖಾತೆನೇ ಕೊಡ್ಬೋದು ಸರ್. ಅಂದರೆ ಏನು ಬದಲಾವಣೆ ತರ್ಬೋದು? ರೈತರಿಗೆ ಏನಾದರೂ ಒಳ್ಳೇದು ಮಾಡ್ಬೋದು? ರೈತರಿಗೆ ಒಳ್ಳೇದು ಮಾಡ್ಬೋದು. ಮುಂದೆ ಏನೇನು ಯೋಜನೆ ಇದೆ, ಅವರು ಪಾಪ ಸಂಕಷ್ಟದಲ್ಲಿ ಮಳೆ ಪರಿಹಾರ ಅವಕ್ಕೆಲ್ಲ ಏನೋ ಒಂದು ಉದಾಹರಣೆ ಮಾಡ್ಬೋದು ಸರ್. ಲಾಸ್ಟು ಸಾಲ ಮನ್ನಾ ಏನೋ ಮಾಡಿದೆ, ಆ ಥರದ ರೈತ ಸಾಲ ಮನ್ನಾ ಏನು ಮಾಡಲ್ಲ, ಅದಕ್ಕೇನು ವ್ಯವಸ್ಥೆ ಬೇಕು ಆ ಥರ ಮಾಡ್ತಾರೆ ಸರ್. ಆ ಥರ ಮಾಡ್ತಾರೆ ಸರ್. ಒಂದು ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡ್ತಾರೆ ಸರ್. ಮಾಡ್ಬೋದು ಸರ್. ಮೋದಿ 5 ವರ್ಷ ಪೂರೈಸ್ತಾರೆ ಸರ್, ಅದರಲ್ಲಿ ಒಂದು ಮಾತಿಲ್ಲ ಸರ್. ಯಾರು ಇವರು ಕುಮಾರಸ್ವಾಮಿ ಅವ್ರು ಆಗ್ತಾರೆ. ಇಲ್ಲಿ ಬೆಂಗಳೂರು ರೂರಲ್ಲಿ ಗೆದ್ದಿರೋರು ಮಂಜುನಾಥ್ ಆಯ್ತಾರೆ. ಜೋಶಿಯವರು ಅವ್ರ ಮಾಮೂಲಿ ಸೀನಿಯರ್ ಮೋಸ್ಟು, ಅವರು ಆಗ್ಬೋದು. ಮಾಜಿ ಮುಖ್ಯಮಂತ್ರಿಗಳು 3 ಜನ ಇದ್ದಾರೆ. ಜಗದೀಶ್ ಶೆಟ್ಟರು, ಕುಮಾರಸ್ವಾಮಿಯವರು ಮತ್ತು ಬೊಮ್ಮಾಯಿಯವರು ಇದ್ದಾರೆ. ಮತ್ತೆ ಯಾರು ಮಂತ್ರಿ ಆಗ್ಬೋದು? ಅಲ್ಲಿ ಬೊಮ್ಮಾಯಿಯವ್ರಿಗೂ ಕೊಡಲಿ, ಪಾಪ ಅವ್ರಿಗೂ ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೂ ಸೆಂಟ್ರಲ್ ಮಿನಿಸ್ಟರ್ ಕೊಡಲಿ, ಒಳ್ಳೆಯದಾಗಿ. ಒಂದೇ ಅನ್ಸುತ್ತಾರ ಇರೋದಲ್ವಾ, ಇಲ್ಲ 3 ಇದೆ? ಅದೇನದು ಕ್ಯಾಬಿನೆಟ್ ಇವ್ರಿಗೆ ಬಿಟ್ಟಿದ್ದು, ಪ್ರಧಾನಮಂತ್ರಿಗಳಿಗೆ ಬಿಟ್ಟಿದ್ದು. ಎಷ್ಟೇ 3 ಆದರೂ ಕೊಡ್ಬೋದು, 2 ಆದರೂ ಕೊಡ್ಬೋದು, ಅವ್ರಿಗೆ ಬಿಟ್ಟಿದ್ದು. ಸಿಗುತ್ತೆ. ಕುಮಾರಸ್ವಾಮಿಗಳೆಲ್ಲ ಬಂದರೆ ಏನು ಒಳ್ಳೇದಾಗ್ಬೋದು ಜನರಿಗೆ? ಕುಮಾರಸ್ವಾಮಿ ಮಂತ್ರಿ ಆದರೆ ಯಾವ ಸ್ಥಾನ ಕೊಡ್ಬೋದು ಸರ್ ನಿಮಗೆ? ಏನೋ ಅವ್ರಿಗೆ ಕೃಷಿ ಮಂತ್ರಿ ಕೇಳ್ತಾವ್ರೆ. ಕೃಷಿ ಮಂತ್ರಿ ಆದರೆ ಏನೋ ರೈತರಿಗೆ ಒಳ್ಳೇದಾಗಲಿ, ಫರ್ಟಿಲೈಸರ್ಸ್ ಬೆಲೆ ಎಲ್ಲ ಕಡಿಮೆ ಮಾಡಲಿ, ಸಕಾಲಕ್ಕೆ ತಲುಪಿಸೋಂಗೆ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ. ಕೃಷಿ ಕ್ಷೇತ್ರಕ್ಕೆ ಮಂತ್ರಿ ಆಗಿದ್ರೆ ಒಳ್ಳೆಯದಾಗಲಿ, ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡ್ತಾರೆ. ಹೌದು, ರಸಗೊಬ್ಬರ ಎಲ್ಲ ಬೆಲೆ ಕಡಿಮೆ ಮಾಡಲಿ, ಮತ್ತು ಸಕಾಲಕ್ಕೆ ಸಿಗುವಂಗೆ ಮಾಡಬೇಕು, ಮತ್ತು ಬೆಲೆ ಕಡಿಮೆ ಮಾಡಲಿ. ಮೊದಲನೇದು ಇದೊಂದು ಬೆಲೆ ಕರೆಕ್ಟಾಗಿ ಸಿಕ್ಕಿದ್ರೆ ಬೆಂಗಳೂರಿಗೂ ಒಂದಷ್ಟು ಒಳ್ಳೆಯದಾಗುತ್ತೆ. ಹೌದು. ಮೊದಲನೇದು ಮೇಕೆದಾಟು ಅಣೆಕಟ್ಟೆಗೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು. ಎಲ್ಲ ಈಗೇನು ಸಂಸದರು ಎಲ್ಲ ಆಯ್ಕೆ ಆಗಿ ಹೋಗಿದ್ದಾರೆ. ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಿಂದ ಕೂತಿ ಸಭೆ ನಡೆಸಿ ಪ್ರಧಾನಮಂತ್ರಿಗೆ ಮನವೊಲಿಸಿ ಫಸ್ಟ್ ಅದು ಇಂಪ್ಲಿಮೆಂಟ್ ಆದರೆ ಬೆಂಗಳೂರಿನವ್ರಿಗೆ ಕುಡಿಯೋಕೆ ಸುಮ್ಮನೆ ಫುಲ್ಲಾಗಿ ಹರಿದು ಹೋಗೋದನ್ನ ಮೊದಲು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಕುಡಿಯೋಕೆ. ಈಗ ನಮ್ಮ ಏರಿಯಾ ನೋಡಿ, ನಾವು ಇಲ್ಲಿರೋದು, ನಮಗೆ 4 ದಿನಕ್ಕೆ ಒಂದು ಸಾರಿ ನೀರು ಕೊಡ್ತಾರೆ, 4 ಡೇಸ್ ಒನ್ಸು. ಅದೇ ಬೇರೆ ವಿಜಯನಗರ ಆ ಕಡೆ ಎಲ್ಲ ಡೇ ಬೈ ಡೇ ಕೊಡ್ತಾರೆ, ನಮಗೆ 4 ಡೇಸ್ಗೆ ಒನ್ಸ್ ಕೊಡ್ತಾರೆ. ಆದರೂ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ, ಯಾಕೆಂದರೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು. ಈಗ ಅದೇನೋ ಸ್ವಲ್ಪ ಇಂಪ್ಲಿಮೆಂಟ್ ಆದರೆ ಎಲ್ಲ ಸ್ವಲ್ಪ 2 ದಿನಕ್ಕೆ ಒಂದು ಸಾರಿ ಕೊಡುವಂಗಾದರೂ ಆಗ್ಬೋದು. ಮತ್ತು ಇವರಿಗೆ ಕುಮಾರಸ್ವಾಮಿಗೆ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಕೊಟ್ಟರೆ ಒಳ್ಳೆಯದು. ಏನಕ್ಕಂದರೆ ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ತುಂಬ ಇನಿಷಿಯೇಟಿವ್ ಇದೆ.
ಅದರಿಂದ ಅಟ್ಲೀಸ್ಟ್ ಏನೋ ಒಂದು ಅನುಕೂಲ ಆಗುತ್ತೆ ಅವ್ರಿಗೆ. ಸಾಲ ಮನ್ನಾ ಎಲ್ಲ ಮಾಡಿದ್ರು, ಸಾಲ ಮನ್ನಾ ಎಲ್ಲ ಮಾಡಿದರು, ರೈತರಿಗೆಲ್ಲ ಒಂದು ಇದು ಮಾಡಿದರು. ಆಮೇಲೆ ಇರಿಗೇಷನ್ನು ಇದೆಲ್ಲ ಫುಲ್ ಇಸ್ರೇಲ್ ಮಾದರಿ ಒಂದು ಅಗ್ರಿಕಲ್ಚರ್ ತರಬೇಕು ಅಂತೆಲ್ಲ ಇದೆ. ಅವ್ರಿಗೆ ಅಟ್ಲೀಸ್ಟ್ ಕೃಷಿ ಮಂತ್ರಿ ಕೊಟ್ಟರೆ ದೇಶಕ್ಕೆ ಒಳ್ಳೇದಾಗ್ಬೋದು ಅಂತ. ನಾಟ್ ಓನ್ಲಿ ಕರ್ನಾಟಕ, ದೇಶಕ್ಕೆ ಒಳ್ಳೇದು. ಇವಾಗ ದೇಶಕ್ಕೆ ಅವ್ರು ಮಿನಿಸ್ಟರ್ ಆಗೋದಲ್ಲ, ಕೃಷಿ ಮಂತ್ರಿ ಅಂದ್ಬಿಟ್ರೆ ಬರೀ ಕರ್ನಾಟಕಕ್ಕೆ ಮಾತ್ರ ಇರಲ್ಲ. ಸೊ ಅದೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಮೈನ್ ಯಾರೇ ಇದಾಗಲಿ ಕರಪ್ಷನ್ ಅವಾಯ್ಡ್ ಮಾಡಬೇಕು. ಮೈನ್ ಕರಪ್ಷನ್ ಅವಾಯ್ಡ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ. ಕರಪ್ಷನ್ ಕಂಟ್ರೋಲ್ ಮಾಡಿದ್ರೆ ಸಾಕು, ವರ್ಲ್ಡಲ್ಲಿ ನಂಬರ್ 1 ಆಗ್ತೀವಿ ನಾವು. ಮೈನ್ ಕರಪ್ಷನ್ ಅವಾಯ್ಡ್ ಮಾಡಬೇಕು. ಆಗುತ್ತೆ ಅಂತ ಅಕ್ಸೆಪ್ಟ್ ಮಾಡ್ಬೋದು. ಒಂದು ಅಫ್ಕೋರ್ಸ್ ನಿನ್ನೆ ಮೊನ್ನೆ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ಅವರು ರೆಗ್ಯುಲರ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಅವ್ರಿಗೆ ಸಿಗ್ಬೋದು. ಒಂದು ಕುಮಾರಸ್ವಾಮಿ ಅವ್ರಿಗೆ ಸಿಗಬೇಕು. ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಒಳ್ಳೆಯ ಲೀಡರ್, ಅವರಿಗೂ ಸಿಗಬೇಕು. ಮಾಜಿ ಮುಖ್ಯಮಂತ್ರಿಗಿಂತ ಒಂದು ದಕ್ಷ ಆಡಳಿತಗಾರ ಕುಮಾರಸ್ವಾಮಿ ಅವರಿಗೆ ಸಿಗಬೇಕು. ಇನ್ನು ಬಿ ಜೆ ಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ. ಅವರಿಗೆ 2-3 ಸೀಟ್ಗೆ ನಮ್ಮ ರಾಜ್ಯದಲ್ಲಿ ಸಿಗ್ಬೋದು ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಏನು ಪೋಸ್ಟ್ ಕೊಡ್ಬೋದು ಸರ್? ಅಂದರೆ ಯಾವುದು ಸೂಕ್ತವಾಗಿರುತ್ತೆ ಅವರಿಗೆ ಅಂತ ನೋಡಿ. ಇದರಿಂದ ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ಯಾವ್ದಾರು ನಿಮಗೆ? ನೋಡಿ, ಅಗ್ರಿಕಲ್ಚರ್ ಮತ್ತು ರೈಲ್ವೇಸ್ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದರೆ ಭಾಳ ಒಳ್ಳೆಯದು. ರೈಲ್ವೆ ಖಾತೆ ಅಂತ ಒಂದು ಖಾತೆಗಳು ಭಾಳಷ್ಟು ಡೆವಲಪ್ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ. ರೈಲ್ವೇಸ್ ಸಿಕ್ಕಿರೋ ಒಳ್ಳೆಯದು. ಆದರೆ ರೈಲ್ವೇಸ್ ಸಿಕ್ಕಾಪಟ್ಟೆ ಎಲ್ಲರಿಗೂ ಡಿಮ್ಯಾಂಡ್ ಇದೆ. ಜೆ ಡಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಟಿ ಡಿ ಪಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಬಿ ಜೆ ಪಿ ಸಿಕ್ಕಿರೋದು, ನಮ್ಮ ರಾಜ್ಯಕ್ಕೆ ಸಿಕ್ಕಿರೋದು ಭಾಳ ಒಳ್ಳೆಯದು. ಇನ್ನೊಂದು ಕೃಷಿ, ಅಗ್ರಿಕಲ್ಚರ್ ಕುಮಾರಸ್ವಾಮಿ ಅವರಿಗೆ ಅಗ್ರಿಕಲ್ಚರ್ ಸಿಕ್ಕಿದರೆ ಕರ್ನಾಟಕಕ್ಕೆ ಒಳ್ಳೆಯದಾಗ್ಬೋದು. ಅವರು ಅದೇ ಕೇಳ್ತಾ ಇದ್ದಾರೆ, ಅವರು ಅದನ್ನೇ ಕೇಳ್ತಾ ಇದ್ದಾರೆ. ಅಂದರೆ ಒಂದಷ್ಟು ರೈತರಿಗೆ ಒಳ್ಳೆಯದಾಗುತ್ತೆ. ಖಂಡಿತ ರೈತರಿಗೆ, ಕರ್ನಾಟಕದ ರೈತರಿಗೆ ಭಾಳ ಒಳ್ಳೆಯದಾಗ್ತದೆ ಅಂತ ನಾನು ಹೇಳ್ತೇನೆ. ಇದು ಕುಮಾರಸ್ವಾಮಿಗೆ ಸಿಗ್ಬೋದು ಅಂತೇಳಿ, ಕುಮಾರಸ್ವಾಮಿಗೆ ಮತ್ತು ರಾಘವೇಂದ್ರಗೂ ಸಿಗ್ಬೋದು ಅನಿಸುತ್ತೆ. ಅದು ಬಿಟ್ಟರೆ ನೋಡ್ಬೇಕು ಸರ್, SR ಬೊಮ್ಮಾಯಿ ಅವರೇನು ಮಿನಿಸ್ಟ್ರು CM ಇದ್ದಾಗ ಅವರೇನು ಅಷ್ಟು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು, ಇನ್ನು ಕುಮಾರಸ್ವಾಮಿ ಎಲ್ಲ ಇದ್ದಾರೆ. ಇವು 3 ವರ್ಷ ಇದ್ರಲ್ಲ SR ಬೊಮ್ಮಾಯಿ, ಅವರು ಏನು ಅಷ್ಟು ಮಾಡಲಿಲ್ಲ, ಅಷ್ಟು ಇದಾಗಲಿಲ್ಲ. ನೋಡೋಣ, ಅದು ಕುಮಾರಸ್ವಾಮಿಗೆ ಏನೋ ಉಳುವು ಅಂತ ಇದೆ ಅಂತ ನೋಡ್ತಾ ಇದ್ದಾರೆ, ನೋಡಬೇಕದು. ಯಾವ ಪೋಸ್ಟ್ ಸಿಗ್ಬೋದು? ಅದೇನೋ ಕೃಷಿ ಏನೋ ಅಂತ ಇದ್ರಪ್ಪ, ಕೃಷಿ ಕೊಟ್ಟರೆ ಒಳ್ಳೆಯದು ಅಂತ, ಯಾವಾಗ ರೈತರಿಗೆಲ್ಲ ಒಳ್ಳೆಯದಾಗಬೇಕು ಅಂತ ನಮ್ಮ ಅಭಿಪ್ರಾಯ. ಏನು ಒಳ್ಳೆಯದಾಗುತ್ತೆ ಮೇಜರಾಗಿ ರೈತರಿಗೆ ಒಳ್ಳೆಯದೇನು ಅಂದರೆ, ಇವಾಗ ರಸಗೊಬ್ಬರಗಳು, ಕ್ರಿಮಿನಾಶಗಳು ಇದೆಲ್ಲ ಇದೆ, ಗೊಬ್ಬರಗಳೆಲ್ಲ ಇದೆಯಲ್ಲ, ಅದೆಲ್ಲ ಫುಲ್ ಕಡಿಮೆ ಆಗಬೇಕು. ಇವಾಗ ರೈತ 1 ಎಕರೆ ಟೊಮಾಟೊ ಬೆಳಿಬೇಕಂದ್ರೆ ಕನಿಷ್ಠ ಅಂದರೂ ಒಂದು 2 ಲಕ್ಷ ಖರ್ಚು ಮಾಡಬೇಕು. 2 ಲಕ್ಷ ಖರ್ಚು ಮಾಡಬೇಕು ಅಂದರೆ ಅದಕ್ಕೆ ಒಂದು ಬಾಟ್ಲಿರುತ್ತೆ, ಬಿನುವ ಅಂತ ಒಂದು ಔಷಧಿ ಇರುತ್ತೆ, ಅದೇ 2500 ರೂಪಾಯಿ. ಅದು ಬರುವುದು 150 ml ಬರುತ್ತೆ. ಅಷ್ಟು ರೇಟ್ ಇದೆ ಅದು. ಅಷ್ಟು ರೇಟ್ ಅದು ಅವಶ್ಯಕತೆನಾ ಅಂತ. ಅದೆಲ್ಲ ಕಮ್ಮಿ ಮಾಡಿದ್ರೆ ಒಳ್ಳೆ ಇದು ಬರ್ಬೋದು. ಇವಾಗ ಅದರಿಂದ ಏನಂದರೆ ಅದು ಬ್ಲ್ಯಾಕಲ್ಲಿ ಮಾರೋಕ್ಕಾಗಲ್ಲ. ಅದು ಯಾವುದು ಔಷಧಿಗಳಾಗಲಿ ಏನೇ ಆಗಲಿ ಈ ರೈತರದ್ದು ಯೂಸ್ ಮಾಡ್ತಾರಲ್ಲ, ಬ್ಲ್ಯಾಕಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಕಮ್ಮಿ ರೇಟಲ್ಲಿ ಅವರು ಸ್ವಲ್ಪ ರೈತರು ಸ್ವಲ್ಪ ಮೇಲೆ ಬರ್ತಾರೆ, ಅವ್ರಿಗೊಂದು ಸಂತೋಷ ಇರುತ್ತೆ, ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಅದು ಒಳ್ಳೇದು ಮಾಡ್ತಾರೆ ಹಂಗಾದ್ರೆ ಕೃಷಿ ಮಂತ್ರಿ ಆದರೆ? ಮಾಡ್ಬೋದು ಸರ್, ಯಾಕಂದರೆ ಮುಂಚೆ ಸಾಲ ಮನ್ನಾ ಮಾಡಿದಾರಲ್ವ, ಸ್ವಲ್ಪ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ, ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ರೈತರಿಗೆಲ್ಲ ಒಳ್ಳೆಯದಾಗುತ್ತೆ. ಇಲ್ಲಿಗೆ ಯಾರು ಮಿನಿಸ್ಟ್ರು ಆದರೆ ಅದು ತುಂಗಭದ್ರಾ ಇದು ಆಗಲಿ, ನದಿ ಆಗಲಿ ಮತ್ತು KRS ಆಗಲಿ, ಇನ್ನು ವಾಟರ್ ರಿಸೋರ್ಸ್ ಬಗ್ಗೆ ಯಾರು ಕೆರೆ ಕಟ್ಟೆಗಳಿದೆ, ಈಸ್ ಏಬಲ್ ಟು ಕುಮಾರಸ್ವಾಮಿ ಇಸ್ ದ ಬೆಸ್ಟ್ ಪರ್ಸನ್ ಅಮಂಗ್ ಆಲ್ 4-5 ಮಿನಿಸ್ಟರ್ಸು. ಯಾಕೆ ಅಂತಂದರೆ ಅವನು ಬಡವ್ರ ಮಾತು ಕೇಳ್ತಾನೆ, ಅದು ಆಗುತ್ತೋ ಹೋಗುತ್ತೋ, ಜನರ ಮಾತಿಗೆ ಮಾಡ್ತಾರೆ, ಮತ್ತು ಅಲ್ಲಿ ಹೋಗಿ ಸ್ಪಂದಿಸ್ತಾರೆ, ಅಲ್ಲಿ ಹೋಗಿ ಮಾತಾಡೋದಕ್ಕೂ ಅವ್ರಿಗೆ ಒಂದು ಸ್ವಲ್ಪ ತಾಕತ್ತಿದೆ, ಸ್ವಲ್ಪ ಜನರಾಗಿ. ಸೊ ಈಸ್ ದ ಬೆಸ್ಟ್ ಪರ್ಸನ್ನು ನನ್ನ ಅಭಿಪ್ರಾಯದಲ್ಲಿ. ಇನ್ನು ಈ ಪ್ರಹ್ಲಾದ್ ಜೋಶಿ ಇದ್ದರು, ಎಲ್ಲ ಹೋದರು, ಅವ್ರು ಆಲೇ ಒಂದು ಟರ್ಮ್ ಆಗಿದ್ದಾರೆ, ಅವ್ರು ಏನೂ ಮಾಡಿಲ್ಲ. ಇಲ್ಲಿಗೆ ಏನಾರು ಮಾಡಿದರೆ ಹೇಳ್ಬೋದು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಅದು ಖಾತೆ ಏನೋ ಕೊಟ್ಟಿದ್ರು, ಅದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಈ ಸ್ವಲ್ಪ
ಈ ಲೋಯೆಸ್ಟು ಇರ್ತಾವಲ್ಲ ಖಾತೆಗಳು ಅಂಥವು ಕೊಡ್ತಾರೆ. ಅದು ಏನು ಅಂಥವು ಇದು ಮಾಡಲಿಲ್ಲ. ಜನರಿಗೆ ಏನು ಬೇಕು ಅಂತಂದರೆ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಕುಡಿಯೋ ನೀರು ಫಸ್ಟು, ಅವ್ರಿಗೆ ಮೂಲಭೂತ ಸೌಕರ್ಯ. ಆಹಾರ ಕೇಳೋದೇ ಇಲ್ಲ ಇವಾಗ, ಆಹಾರ ಬೆಳೆದು ಬೇಕಾದಷ್ಟು ಇದೆ. ರೋಡು, ಒಂದು ಕುಡಿಯೋ ನೀರು, ಇಷ್ಟು ಕೇಳ್ತಾರೆ ಅಷ್ಟು ಓಟ್ ಹಾಕೋದಕ್ಕೆ ಅಥವಾ ಅವ್ರಿಗೆ ಇದಕ್ಕೆ. ಅವ್ರು ಇನ್ನೇನು ಕೇಳೋದಿಲ್ಲ, ಊಟ ಕೊಡಿ ಅಂತೂ ಕೇಳೋದಿಲ್ಲ. ಮತ್ತು ಅಲ್ಲಿ ಮೂಲಭೂತ ಹಕ್ಕುಗಳು ಅವ್ರು ಕೊಡಲೇಬೇಕಾಗ್ತದೆ. ಏನು ಆಹಾರ ಮತ್ತು ವಸತಿ ಮತ್ತು ಇದು ಏನು ಬಟ್ಟೆ, ಇವನ್ನ ಕೊಡಲೇಬೇಕು. ಅದು ಮೂಲಭೂತ ಹಕ್ಕುಗಳು. ಅದು ಎಲ್ಲರೂ ಯಾರೇ ಇದು ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರೇ ರಾಷ್ಟ್ರಪತಿ ಆಗಲಿ, ಅದನ್ನು ಎಲ್ಲ ಹಳ್ಳಿಗೂ ಒದಗಿಸ್ಲೇಬೇಕು. ಇನ್ನೇ ಈ ಥರವೂ ನೋಡ್ಕೊಳ್ಳೋದು ಉಸ್ತುವಾರಿ ಇವ್ರದ್ದು. ಏನು ತಲುಪ್ತಾ ಇದೆಯಾ ಬಡವ್ರಿಗೆ, ಇದೆಲ್ಲ ಮಾಡ್ತಾ ಇದೆಯಾ, ಇದನ್ನು ಸರಿಯಾಗಿ ಮಾಡಿಬಿಟ್ರೆ ಅವರು ಅದು ಎಲ್ಲದಕ್ಕೂ ಸರಿ ಆಯ್ತದೆ. ಇದನ್ನು ಸರಿಯಾಗಿ ಮಾಡ್ದಲ್ಲೇ ಸ್ವಂತ ಖಜಾನೆ ತುಂಬಿಸ್ಕೊಳ್ಳೋಕೆ ಏನಾದರೂ ಟ್ರೈ ಮಾಡಿದರು, ಇದು ಯಾವುದೇ ದೇಶದ ಯಾವರಿಂದಲೂ ಸಾಧ್ಯವಿಲ್ಲ, ಉದ್ಧಾರ ಆಗೋದಿಲ್ಲ. ಇದು ಹಿಂಗೆ ಇರ್ತದೆ. ಇನ್ನೂ ಒಂದು ಸರಿ ಮೋದಿ ಇನ್ನೂ ಪಿ ಎಮ್ ಆದ್ರೂ ಏನು ಶಂಕೆ ಇಲ್ಲ, ಆಗೋಯ್ತದೆ. ಸರ್ ಇವಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಲಯನ್ಸ್ ಆಗಿದೆ, ಕುಮಾರಸ್ವಾಮಿ ಕೊಳ್ಳೇಬೇಕು ಅಲ್ವಾ, ಇಲ್ಲಾಂದ್ರೆ ಆಗೋದಿಲ್ಲ. BJP ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯಾರಿಗೊಬ್ರು ಕೊಡ್ತಾರೆ, ಇರೋವ್ರಿಗೆ ಸೀನಿಯರ್ ಕೊಡ್ತಾರೋ ಅಥವಾ ಹೊಸ ಜೀನಿಯರ್ ಕೊಡ್ತಾರೋ ಕೇಳೋದು. ಯಾರು ಬಂದರೂ ಅಷ್ಟೇ ಕೆಲಸ ಮಾಡೋದು ಇದ್ದೇ ಇರ್ತದೆ. ಏನು ಬೇಕೋ ಮಾಡಿಕೊಂಡು ಕೆಲಸ ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ. ಇವಾಗ ಮೋದಿ ಕೂಡ ಏನು ಮಾಡೋಕ್ಕಾಗಲ್ಲ. ನಾ ಕಾವನು ದೇಂಗ ನಾ ಕವರ್ಡು ಹೋಯ್ತು ಈ ಸಲ. ಇವಾಗ ತಿಂತಾಯಿದ್ರೆ ನೋಡ್ಕೊಂಡಿರ್ಬೇಕು ಹೊರತು ಏನು ಮಾಡೋಕ್ಕಾಗಲ್ಲ. ಏನಾದರೂ ಮಾಡಿದ್ರಿ, ಇವಾಗ ಚಂದ್ರಬಾಬು ಆಂಧ್ರದವರು ಅಥವಾ ನಿತೀಶ್ ಕುಮಾರ್ ಅವರೆಲ್ಲ ತಿಂದ ನೋಡಿದ್ರೆ ನಾವು ಪಾರ್ಟಿ ಹಿಂದೆ ಕಂತಾರೆ. ಅವ್ರಿಗೆ ದೇಶಕ್ಕಿಂತ ಮಾಡ್ಕೊಳ್ಳೋದು ಮುಖ್ಯ. ಸೊ ಮೋದಿ ಕೈಕಾಲು ಕಟ್ಟಿ ಗೊಂಬೆ ಥರ ಮಾಡಿದ್ದಾರೆ. ಸಿ ವಾಟ್ ನೆಕ್ಸ್ಟ್, ದೇವರು ಅವ್ನಿಗೇನು ಬುದ್ಧಿ ಕೊಡ್ತಾನೆ ಏನೋ ನೋಡಬೇಕು ಅಷ್ಟೇ. ಆಗಲೇಬೇಕು. ಯಾಕಂದರೆ ಕುಮಾರಸ್ವಾಮಿ ಇವಾಗ ಏನಪ್ಪ ಅಂತ ಹೇಳಿದ್ರೆ JDS ಇಂದ BJPಗೆ ಬಲ ಬಂದಿದೆ ಅನ್ನೋ ಒಂದು ಟಾಕ್ ಇದೆ. ಆಮೇಲೆ ಇನ್ನೊಂದು, JDS ಮತ್ತು BJP ಒಂದಾದರೆ ನೆಕ್ಸ್ಟ್ ಎಲೆಕ್ಷನ್ಗೂ ಅನುಕೂಲ ಆಗ್ತದೆ ಅಲ್ವಾ. 3 ಪಾರ್ಟಿ ಹೋದಾಗ ಕಾಂಗ್ರೆಸ್ಸೇ ಮೇಲ್ಗೈ ಆಗೋ ಚಾನ್ಸ್ ಇರ್ತದೆ. ಸೊ ಹಂಗಾಗಿ ಕಾಂಗ್ರೆಸ್ ಮಣಿಸ್ಬೇಕಾದ್ರೆ ಇವರಿಬ್ಬರು ಅಲಿಯನ್ಸ್ ಇರಲೇಬೇಕು. ಕುಮಾರಸ್ವಾಮಿ ಇಂಪಾರ್ಟೆನ್ಸ್ ಕೊಡಲೇಬೇಕು. ಮಿನಿಸ್ಟ್ರ್ ಕೊಡಲಿ. ಯಾಕಂದರೆ ಕುಮಾರಸ್ವಾಮಿ ಎಲ್ಲ ಬೇರೆಯವ್ರ ಥರ ಅಷ್ಟು ಭ್ರಷ್ಟ ಅಲ್ಲದಿದ್ದರೂ ಕೂಡ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಆಯ್ತಲ್ಲ. ರೈತರಿಗೋಸ್ಕರ ಇದ್ರಿಗೋಸ್ಕರ ಮಾಡೋ ಶಕ್ತಿ ಇದೆ, ಕೊಡಲಿ. ಒಳ್ಳೆ ಪೋರ್ಟ್ಫೋಲಿಯೋ ಕೊಡಲಿ. BJPಯಲ್ಲಿ ಯಾರು ಕೊಡ್ತಾರೆ ಟಗ್ ಆಫರ್ ತುಂಬ $1 million ಕ್ವಶನ್. ಯಾಕಂದರೆ ಹಳಬ್ರು ಸೀನಿಯರ್ಸ್ ಇದ್ದಾರೆ, ಹೊಸವರೆಲ್ಲ ಘಟಾನುಘಟಿಗಳು ಮಂಜುನಾಥ್ ಇದ್ದಾರೆ, ಸುಧಾಕರ್ ಇದ್ದಾರೆ, ಸೋಮಣ್ಣ ಇದ್ದಾರೆ. ನಾನು ಹೋಗ್ತಾ ಇದ್ದು ನನಗೆ ಬೇಕು ಅಂತ, ಬಸವರಾಜ ಬೊಮ್ಮಾಯಿ ನಾನು CM ನನಗೆ. ಸೊ ಇಟ್ ಈಸ್ ದಿ ಬಿಗ್ ಏನೋ ಸ್ವಂತ ಪಾರ್ಟಿ ಬಂದ ಮೇಲೆ ಕೂತು ಬಿದ್ದಿರೋ ಅಂತ ಏನೋ ಮೋದಿ ಹೇಳ್ಬೋದಾಗಿತ್ತು. ಇವಾಗ ತುಂಬ ಕಷ್ಟ ಇದೆ. ಎನಿವೇ ಈ ವಿಲ್ ಮ್ಯಾನೇಜ್.